ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಎಸ್ತೇರಳ ಗ್ರಂಥ 10ನೇ ಅಧ್ಯಾಯ. ಎಸ್ತೇರಳ ಗ್ರಂಥ 10ನೇ ಅಧ್ಯಾಯ ಭಾಳ ಚಿಕ್ಕ ಅಧ್ಯಾಯ, 1, 2, 3 ಬರೀ 3 ವಚನಗಳಿದೆ. ಆದುದರಿಂದ ಸ್ವಲ್ಪ ನಾವು ಇದುವರೆಗೆ 1ರಿಂದ 9 ಅಧ್ಯಾಯಗಳಲ್ಲಿ ಓದಿದ್ದಂಥದ್ದನ್ನು ಸ್ವಲ್ಪ ರೀಕ್ಯಾಪ್ ಮಾಡಿಕೊಳ್ಳುವಂಥದ್ದು ಒಳ್ಳೆಯದಂತ ನಮಗೆ ಅನ್ನಿಸ್ತು. ಹಿಂದೂಸ್ತಾನ ಮೊದಲುಗೊಂಡು ಕೂಶ್ ದೇಶದವರೆಗೆ 127 ಸಂಸ್ಥಾನಗಳನ್ನು ಪಾರಸಿ ರಾಜನಾದಂಥ ಅಹಷ್ವೇರೋಷನು ಆಳಿಕೆ ಮಾಡ್ತಾ ಇದ್ದನು. 2 ಡಬಲ್ ರಾಜ್ಯವನ್ನು ಆಳಿಕೆ ಮಾಡ್ತಿದ್ದನು, ಪಾರಸಿ ಮತ್ತು ಮೇದ್ಯ. ಇವುಗಳನ್ನು ಆಳಿಕೆ ಮಾಡ್ತಾ ಇದ್ದರು. ಹೌದು, ಇಸ್ರಾಯೇಲರ ಮೊದಲನೇ ಅರಸನು ಸೌಲನು, 2ನೇ ಅರಸನು ದಾವಿದನು, 3ನೇ ಅರಸನು ಸೊಲೊಮೋನ ಆದ ನಂತರ ರಾಜ್ಯವು 2 ಭಾಗ ಆಗೋಯಿತು, ಇಸ್ರಾಯೇಲ್ ಮತ್ತು ಯೆಹೂದ ಅಂತ ಹೇಳ್ಬಿಟ್ಟು. ಇಸ್ರಾಯೇಲು 10 ಗೋತ್ರ, ಯೆಹೂದ 2 ಗೋತ್ರ, ಯೆಹೂದ ಮತ್ತು ಬೆನ್ಯಾಮೀನ್. ಮತ್ತು ಇಲ್ಲಿನೂ 19 ಅರಸರು, ಅಲ್ಲಿನೂ 19 ಅರಸರು. ಯೆಹೂದದಲ್ಲಿ ಒಬ್ಬ ರಾಣಿ ಕೂಡ ಇದ್ಲು, ಅಥಲ್ಯ ಆಕೆ ಹೆಸರು. ಈ ರೀತಿಯಾಗಿ 2 ರಾಜ್ಯಗಳು ವಿಭಾಗವಾಗಿ ಬೇರೆ ಬೇರೆ ಆಗಿದ್ದಾಗ ಇಸ್ರಾಯೇಲರಲ್ಲಿ ಅಂಥ ಭಕ್ತಿವಂತರು ಇರಲಿಲ್ಲ. ಆದ ಕಾರಣ ದೇವರು, ಅವರು ತನ್ನ ಜನರೇ ಆಗಿದ್ದರೂ ಕೂಡ ದೇವರು ಅವರ ವಿರುದ್ಧವಾಗಿ, ಅವರು ಬಿತ್ತಿದ್ದನ್ನು ಕೊಯ್ಯುವಂತೆ ದೇವರು ನೀತಿವಂತನಾಗಿ, ದೇವರು ಇಸ್ರಾಯೇಲರಿಗೆ ವಿರುದ್ಧವಾಗಿ ಎಬ್ಬಿಸಿದಂಥ ಒಂದು ರಾಜ್ಯ ಅಶ್ಶೂರ್ಯರು ಬಂದು ಅವರನ್ನು ಸೆರೆ ಒಯ್ದುಬಿಟ್ರು. ಇಸ್ರಾಯೇಲರೆಂಬ ರಾಜ್ಯ ಇಲ್ಲ. ಸ್ವಲ್ಪ ಕಾಲದ ನಂತರ ಯೆಹೂದ ರಾಜ್ಯ 2 ಗೋತ್ರವಾಗಿದ್ದರು. ದೇವಾಲಯ ಅವ್ರ ಕಡೆ ಇದ್ದರು, ದೇವರ ಒಂದು ಧರ್ಮಶಾಸ್ತ್ರ ಅವರ ಕಡೆ ಇದ್ದರು. ಅವರು ಕೂಡ ಇಸ್ರಾಯೇಲರ ಹಾಗೆ ದೇವರನ್ನು ಧಿಕ್ಕರಿಸಿ ತಿರಸ್ಕರಿಸಿ ಜೀವನ ಮಾಡ್ತಾ ಇದ್ದರಿಂದ ದೇವರು ಬಾಬೇಲ್ ದೇಶವನ್ನು ಅವರಿಗೆ ವಿರುದ್ಧವಾಗಿ ಎಬ್ಬಿಸಿ ಅವರನ್ನು ಕೂಡ ಗಡೀಪಾರು ಮಾಡಿ ಬಿಡಬೇಕಾಯಿತು. ಈಗ ಇಸ್ರಾಯೇಲ್ ದೇಶವೂ ಇಲ್ಲ, ಯೆಹೂದ ದೇಶವೂ ಇಲ್ಲ. ಇಸ್ರಾಯೇಲ್ ದೇಶ ಗಡೀಪಾರಾದದ್ದು ಸರಿಯಾಗಿ ಒಯ್ಯಲ್ಪಟ್ಟಂಥ ರಾಜ್ಯ ಅಶ್ಶೂರ್ಯ. ಅದೇ ರೀತಿಯಾಗಿ ಸ್ವಲ್ಪ ಕಾಲದ ನಂತರ ಯೆಹೂದ್ಯರು ಕೂಡ ಬಾಬೇಲ್ ಮುಖಾಂತರವಾಗಿ, ರಾಜ್ಯದ ಮುಖಾಂತರವಾಗಿ ಸೆರೆ ಒಯ್ಯಲ್ಪಟ್ಟು ಹೋದರು. ಬಾಬೇಲ್ನಲ್ಲಿ 70 ವರ್ಷ ಇದ್ದಾಗ ಬಾಬೇಲ್ಗೆ ವಿರುದ್ಧವಾಗಿ ಯಾವ ರೀತಿಯಾಗಿ ಅಶ್ಶೂರ್ಯದ ವಿರುದ್ಧವಾಗಿ ಬಾಬೇಲ್ ಬಂದು ಬಾಬೇಲ್ ಗೆದ್ದು ರಾಜ್ಯವನ್ನು ಆಳಿಕೆ ಮಾಡಿದ ಹಾಗೆ ಬಾಬೇಲ್ ವಿರುದ್ಧವಾಗಿ ಪಾರಸಿ ಮೇದ್ಯ ರಾಜ್ಯಗಳು ವಿರುದ್ಧವಾಗಿ ಬಾಬೇಲನ್ನು ವಶಪಡಿಸ್ಕೊಂಡ್ಬಿಡ್ತು. ಮೊದಲು ಬಾಬೇಲ್ ಕೆಳಗಿದ್ದಂಥ ಈ ಇಸ್ರಾಯೇಲರು ಅಥವಾ ಯೆಹೂದ್ಯರು ಅಥವಾ ದೇವಜನರು ಅಥವಾ ಯೆಹೂದ್ಯರು ಅಂತ ಕರೆಯೋಣ, ಯೆಹೂದ್ಯರು ಈಗ ಪಾರಸಿ ರಾಜನ ಆಳಿಕೆಯ ಕೆಳಗೆ ಬಂದರು. ಅಂಥ ಸಂದರ್ಭದಲ್ಲಿ ಹಿಂದೂಸ್ತಾನ ಮೊದಲುಗೊಂಡು 127 ಸಂಸ್ಥಾನಗಳನ್ನು ಆಳಿಕೆ ಮಾಡುವಂಥ ಅಹಷ್ವೇರೋಷನು ಅರಸನಾಗಿದ್ದನು. ಅವನ ಕಾಲದಲ್ಲಿ ಅವನು ಶೂಷನ್ ಎಂಬ ಒಂದು ಕೋಟೆಯನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದನು. ಅವನ ಹೆಂಡತಿ ಬಹಳ ಸುಂದರಿಯಾದಂಥ ಒಬ್ಬ ರಾಣಿಯಾಗಿದ್ದಳು. ವಷ್ಟಿ ರಾಣಿ ಎಂಬುದಾಗಿ ಆಕೆ ಹೆಸರು. ವಷ್ಟಿ ಆಕೆಯನ್ನು ಅರಸನು ಕರೆದಾಗ, ಯಾಕಂದರೆ 187 ದಿವಸಗಳು ಒಂದು ವಿಶೇಷ ಆಚರಣೆ ಒಂದು ಸೆಲೆಬ್ರೇಷನ್, ಉತ್ಸಾಹ ಈ ಪಾರಸ್ಯರಲ್ಲಿತ್ತು. ಪಾರಸ್ಯರಲ್ಲಿ ಆ ರೀತಿಯಾಗಿದ್ದಾಗ ಕೊನೆ ದಿವಸ ಒಂದು 180 ದಿವಸ ಮತ್ತು 7 ದಿವಸ ಇತ್ತು. 7ನೇ ದಿವಸ ಕೊನೆಯ ದಿನ
ಆ ರಾಣಿಯನ್ನು ಕರೆದಾಗ ನಾನು ಬರೋದಿಲ್ಲ ಅಂತ ಹೇಳಿದ್ಲು. ಬರೋದಿಲ್ಲ ಅಂತ ಹೇಳಿದ ತಕ್ಷಣ ರಾಜನಿಗೆ ದೊಡ್ಡ ಅವಮಾನ ಆಯಿತು. ಆದ ಕಾರಣ ಪಂಡಿತರನ್ನು ವಿಚಾರಿಸಲು ಆ ರಾಣಿಯನ್ನು ತೆಗೆದುಬಿಟ್ಟು ಮತ್ತು ಆಕೆಗಿಂತಲೂ ಉತ್ತಮಳಾದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡುವಾಗ ಭಾಳ ಸುಂದರಿಯಾದಂಥ ಕನ್ಯೆಯನ್ನು ಈ ಪಾರಸಿ ರಾಜನಿಗಾಗಿ ಹುಡುಕಿದಾಗ ಆಶ್ಚರ್ಯವಾದ ರೀತಿಯಲ್ಲಿ ಅನಾಥಳಾಗಿದ್ದಂಥ ಎಸ್ತೇರ್, ಹದೆಸ ಎಂಬ ಹೆಸರಿರುವಂಥ ಈ ಕನ್ಯೆ ಆ ಒಂದು ಕಾಂಪಿಟೇಷನ್ಗೆ, ಸ್ಪರ್ಧೆಗೆ ಕಳಿಸಲ್ಪಟ್ಟಳು. ಆಕೆಯನ್ನು ದತ್ತುಪುತ್ರಿಯಾಗಿ, ಹೌದು, ತನ್ನ ಚಿಕ್ಕಪ್ಪನ ಮಗಳನ್ನು, ತಂಗಿಯನ್ನು ಒಂದು ಮಗಳು ಪಾದಿಯಲ್ಲಿ ಸಾಕಿದಂಥ ಮೊರ್ದೆಕೈ ಎಂಬವನು ಯಾವಾಗ ನೋಡಿದರೂ ಅವನ ಅಡ್ರೆಸ್ ಕೇರ್ ಆಫ್ ಆ ಒಂದು ಅರಮನೆಯ ಬಾಗಿಲ ಹತ್ರ ಕೂತ್ಕೊಂಡ್ಬಿಡ್ತಿದ್ರು. ಆ ರೀತಿಯಾಗಿದ್ದಾಗ ಕಡೆಗೆ ಎಸ್ತೇರ್ ಸೆಲೆಕ್ಟ್ ಆದಲು. ರಾಜಮುಕುಟವನ್ನು ರಾಣಿಯಾಗಿ ಆ ಪಾರಸಿ ರಾಜನು ಆಕೆಯನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕಡೆಗೆ ದೊಡ್ಡ ಒಂದು ಸೆಲೆಬ್ರೇಷನ್ ಮತ್ತೆ ಆಯಿತು. ಯಾಕಂತೇಳಿದರೆ ಹತ್ರ 1 ವರ್ಷ ಆಕೆಯನ್ನು ರೆಡಿ ಮಾಡ್ತಾಯಿದ್ರು ಆ ಒಂದು ಸ್ಪರ್ಧೆಗೋಸ್ಕರವಾಗಿ. ಒಂದು ರೀತಿಯಿಂದ ಆಕೆ ವಿಶ್ವ ಸುಂದರಿ ಅಂತ ಕೂಡ ಹೇಳ್ಬೋದು. ಆ ರೀತಿಯಾಗಿ ಇದ್ದಂಥ ಎಸ್ತೇರ್. ಮತ್ತು ಅಂಥ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ ಈ ಹಾಮಾನನಂಥ ಒಬ್ಬನಿಗೆ ಪ್ರಮೋಷನ್ ಅರಸನು ಬಡ್ತಿ ಕೊಟ್ಟನು. ಆದರೆ ಈ ಹಾಮಾನನು ಅರಮನೆ ಒಳಗೆ ಹೋಗ್ತಾ ಬರ್ತಾ ಇರುವಂಥ ವೇಳೆಯಲ್ಲಿ ಎಲ್ಲರೂ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆದರೆ ಮೊರ್ದೆಕೈ ಮಾತ್ರ ಮಾಡಲಿಲ್ಲ. ಅವನು ಯೆಹೂದ್ಯನಾಗಿದ್ದನು. ಯಾಕಂದರೆ ಅವನಿಗೆ ಯಾರಿಗೂ ಅಡ್ಡ ಬೀಳುವಂಥ ಒಂದು ಅಭ್ಯಾಸ ಅವನಿಗೆ ಇರಲಿಲ್ಲ. ಆದ ಕಾರಣ ಅವನು ಆ ರೀತಿಯಾಗಿ ಮಾಡಲಿಲ್ಲ. ಅದನ್ನೇ ಒಂದು ಕಾರಣವಾಗಿ ಹಾಮಾನನ್ನಿಟ್ಕೊಂಡು ಅವನಿಗೋಸ್ಕರವಾಗಿ ಅವನನ್ನು ಹೇಗಾದರೂ ನಾಶ ಮಾಡಬೇಕು. ಅವನನ್ನಷ್ಟೇ ಅಲ್ಲ, ಅವನ ಜನಾಂಗದವರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನು, ಅಂದರೆ ಯೆಹೂದ್ಯರೆಲ್ಲರನ್ನು ನಾಶ ಮಾಡಬೇಕೆಂಬಂಥ ಪ್ಲ್ಯಾನ್ ಮಾಡಿಬಿಟ್ಟು ಅರಸನ ಹತ್ರ ಹೋಗಿಬಿಟ್ಟು ಅನುಮತಿಯನ್ನು ಕೂಡ ಪಡ್ಕೊಂಡು, ಮುದ್ರೆ ಉಂಗುರ ಪಡ್ಕೊಂಡು, ಲೆಟರ್ ಕೂಡ ಬರೆದುಬಿಟ್ಟು 12ನೇ ತಿಂಗಳಿನ 13ನೇ ದಿನ ಏನಾಗಬೇಕು, ಎಲ್ಲ ಯೆಹೂದ್ಯರು 127 ಸಂಸ್ಥಾನ, ಇಂಡಿಯಾ ಒಳಗೊಂಡು ಭಾರತ ಒಳಗೊಂಡಿರುವಂಥ ಯೆಹೂದ್ಯಗಳನ್ನು ಸಂಹರಿಸಬೇಕು, ಕೊಂದು ಹಾಕಬೇಕು, ಅವರ ಆಸ್ತಿ ತಗೊಂಡ್ಬಿಡಬೇಕು ಎಂಬಂಥ ಕುತಂತ್ರದಿಂದ ಹಾಮಾನನು ಪ್ಲ್ಯಾನ್ ಮಾಡ್ತಾನೆ. ಆದರೆ ಪ್ಲ್ಯಾನ್ ರಿವರ್ಸ್ ಆಗಿಬಿಡ್ತದೆ. ಯಾಕಂತ ಹೇಳಿದರೆ ಅವನು ಒಂದು ಗಲ್ಲು ಮರ ಮೊರ್ದೆಕೈಗೋಸ್ಕರವಾಗಿ ನೇಮಿಸಿರ್ತಾನೆ, 50 ಮೊಳ ಎತ್ತರದ್ದು. ಅದರಲ್ಲಿ ಇವನೇ ನೇತು ಹಾಕಲ್ಪಡುವಂಥ ಒಂದು ರೀತಿ ಆಗಿಬಿಡ್ತದೆ. ಯಾಕಂದರೆ ಆ ರಾಣಿಯಾದಂಥ ಎಸ್ತೇರಳು, ಈ ಹಾಮಾನನೇ ದುಷ್ಟನು, ನನ್ನ ಮತ್ತು ನನ್ನ ಜನರನ್ನು ಸಂಹಾರ ಮಾಡಬೇಕಂತಿದ್ದಾನೆ ಅಂತ ಹೇಳಿದಾಗ ಅರಸನು ಅವನನ್ನು ಗಲ್ಲಿಗೆ ಮರಣದಂಡನೆ ಕೊಟ್ಟುಬಿಡ್ತಾನೆ. ಅದಕ್ಕಿಂತ ಮುಂಚೆ ಏನಾಗಿರ್ತದೆ, ಅರಸನನ್ನು ಕೊಲ್ಲಬೇಕಂತ ಇಬ್ಬರು ದ್ವಾರಪಾಲಕರು ಪ್ಲ್ಯಾನ್ ಮಾಡ್ತಿರ್ತಾರೆ. ಆ ಪ್ಲ್ಯಾನನ್ನು ಮೊರ್ದೆಕೈ ಬಂದು ರಾಣಿಯಾದಂಥ ಎಸ್ತೇರಿಗೆ ಹೇಳ್ತಾನೆ. ಎಸ್ತೇರ್ ಹೋಗಿ ರಾಜನಿಗೆ ಹೇಳ್ತಾಳೆ. ರಾಜ ಅದನ್ನು ವಿಚಾರಿಸಿದಾಗ ಅದು ನಿಜ ಅಂತ ಗೊತ್ತಾಗ್ತದೆ. ಆಗ ಸಂಹಾರ ಮಾಡಬೇಕಂತ ಹೇಳ್ಬಿಟ್ಟು ಸಂಚು ಮಾಡಿ ಕುಯುಕ್ತಿಯಿಂದ ರಾಜನನ್ನು ಕೊಲ್ಲಬೇಕಂತ ಇದ್ದಂಥವ್ರಿಗೆ ಮರಣದಂಡನೆ ರಾಜನು ವಿಧಿಸ್ತಾನೆ. ಆದರೆ ಮೊರ್ದೆಕೈ ಮುಖಾಂತರವಾಗಿ ಇದು ಗೊತ್ತಾಯಿತು ಎಂಬುದು ರಾಜನಿಗೆ ಗೊತ್ತಿರೋದಿಲ್ಲ, ಮರೆತು ಬಿಟ್ಟಿರ್ತಾನೆ. ಒಂದು ಸರಿ ನಿದ್ದೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಅವನು ಬುಕ್ ಓದಬೇಕಂತ ಓದ್ತಿರುವಾಗ ಚರಿತ್ರೆ ಪುಸ್ತಕದಲ್ಲಿ ಬರೆದಿತ್ತು ಏನಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮೊರ್ದೆಕೈ ಸಹಾಯ ಮಾಡಿದನಂತ ಹೇಳ್ಬಿಟ್ಟು. ಆದ ಕಾರಣ ಮೊರ್ದೆಕೈಗೆ ಪ್ರಮೋಷನ್ ಸಿಕ್ಬಿಡ್ತದೆ. ಅವನು ದೊಡ್ಡ ಒಂದು ಅಧಿಕಾರಿಯಾಗಿ ರಾಜವಸ್ತ್ರ ಧರಿಸ್ಕೊಂಡು, ರಾಜನ ಕುದುರೆ ಮೇಲೆ ಕೂತ್ಕೊಂಡು ಅಂಥ ಒಂದು ಪ್ರಮೋಷನ್ ಅವನಿಗೆ ಸಿಕ್ಕಿದ ಮೇಲೆ ಮತ್ತೆ 2ನೇ ಸಾರಿ ಎಸ್ತೇರ್ ರಾಣಿಯು ಆ ಒಂದು ನಿಯಮ, ಎಲ್ಲ ಯೆಹೂದ್ಯರು 12ನೇ ತಿಂಗಳು 13ನೇ ತಾರೀಕು ಸಾಯಬೇಕು ಎಂಬಂಥದ್ದ ನೇಮ ರಾಜಾಜ್ಞೆಯನ್ನು ಕ್ಯಾನ್ಸಲ್ ಮಾಡಿಬಿಡ್ತಾಳೆ. ಅದರ ಬದಲು 14ನೇ ತಾರೀಕು 15ನೇ ತಾರೀಕು ಚೀಟು ಹಾಕಿ ಇಂಥ ದಿನವೇ ಒಂದೇ ದಿನದಲ್ಲಿ ಎಲ್ಲ ಯೆಹೂದ್ಯರು ಸಾಯಬೇಕಂತ ಹಾಮಾನ್ ಪ್ಲ್ಯಾನ್ ಮಾಡಿರ್ತಾನಲ್ಲ, ಅದೇ ದಿನ ಏನಾಗ್ತದೆ,
ಅದು ರಿವರ್ಸ್ ಆಗಿ ಯಾರ್ಯಾರು ವೈರಿಗಳು ಇವರಿಗೆ ವಿರುದ್ಧವಾಗಿ ಯಹೂದ್ಯರಿಗೆ ವಿರುದ್ಧವಾಗಿ ಕೊಲ್ಲಬೇಕಂತ ಇರ್ತಾರೋ ಅವರೇ ಕೊಲ್ಲಲ್ಪಡ್ತಾರೆ. ಆ ರೀತಿಯಾಗಿ ಕತೆ ಮುಕ್ತಾಯವಾಗ್ತದೆ. ಅದನ್ನು ಸ್ಮರಿಸುವಂಥ ರೀತಿಯಲ್ಲಿ ಎಸ್ತೇರ್ ಕೂಡ ಒಂದು ಪತ್ರ ಬರೆದು ಕಳಿಸ್ಬಿಟ್ಟು ಎಲ್ಲ ಯಹೂದ್ಯರಿಗೂ ಇದನ್ನು ನೆನಪು ಮಾಡಬೇಕು, ಜ್ಞಾಪಕ ಮಾಡ್ಕೋಬೇಕು, ಸೆಲೆಬ್ರೇಟ್ ಮಾಡಬೇಕು. ಪೂರಿಮ್ ಅಂದರೆ ಚೀಟು ಎಂಬಂಥ ಹೆಸರಿರುವಂಥ ಹಬ್ಬ ಪ್ರಾರಂಭವಾಗುವುದಕ್ಕೆ ಆಸ್ಪದವಾಗ್ತದೆ. ಮತ್ತು ಆ ರೀತಿಯಾಗಿ ಒಳ್ಳೆ ರೀತಿಯಿಂದ ಕತೆ ಮುಕ್ತಾಯವಾಗ್ತದೆ. ಸರಿ, ಈಗ 10ನೇ ಅಧ್ಯಾಯ ಎಸ್ತೇರಳ ಗ್ರಂಥ ನೋಡೋಣ. ಚಿಕ್ಕ ಅಧ್ಯಾಯ ಆದರೂ ಅದರಿಂದ ನಾವು ಕಲಿಯುವಂಥದ್ದು ಏನಿದೆ ಎಂಬುದಾಗಿ ನೋಡಿಕೊಳ್ಳೋಣ. 1ನೇ ವಚನ, ಎಸ್ತೇರಳ ಗ್ರಂಥ. ಅಹಷ್ವೇರೋಷನ ರಾಜನು ತನ್ನ ರಾಜ್ಯಕ್ಕೆ ಸೇರಿರುವ ದೇಶಗಳಲ್ಲಿಯೂ ಸಮುದ್ರ ದ್ವೀಪಗಳಲ್ಲಿಯೂ ತೆರಿಗೆಯನ್ನು ಎತ್ತಿದನು. ಪಾರಸಿ ರಾಜನು ಈಗೇನು ಮಾಡ್ತಾನೆ? ತೆರಿಗೆ ಆ ಬಾರ್ಡ್ರ್ನಲ್ಲಿ, ಅಂದರೆ ಬೈಬಲಿನ ಕೆಳಗೆ ಅಂಚಿನಲ್ಲಿ ಆ ತೆರಿಗೆಯನ್ನು ಎತ್ತಿದನು ಎಂಬಂಥ ಆ ಕಡೆಯಲ್ಲಿ ಏನಂತಿದೆ? ಅಥವಾ ಬಿಟ್ಟಿ ಕೆಲಸ ಮಾಡಿಸಿದನು ಎಂಬುದಾಗಿ ಇದೆ. ಸರಿ ಇರಲಿ, ಒಟ್ಟು ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡಿದನು ಈ ಪಾರಸಿ ರಾಜನು. ಅವನ ಬಲ ಪ್ರತಾಪಯುಕ್ತವಾದ ಕೃತ್ಯಗಳು ಅವನ ಅನುಗ್ರಹದಿಂದ ಮೊರ್ದೆಕೈಗೆ ಪ್ರಾಪ್ತವಾದ ದೊಡ್ಡಸ್ತಿಕೆಯ ವಿವರವು ಮೇದ್ಯ ಮತ್ತು ಪಾರಸಿಯ ರಾಜಕಾಲ ವೃತ್ತಾಂತ ಗ್ರಂಥಗಳಲ್ಲಿ ಬರೆದಿರ್ತವೆ. ಇದು ಬರೇ ಅಂದರೆ ಬೈಬಲ್ನಲ್ಲಿ ಮಾತ್ರ ಈ ಕಥೆ ಇಲ್ಲ. ಬೈಬಲ್ನಲ್ಲಿ ಸತ್ಯವೇದದಲ್ಲಿ ಮಾತ್ರ ಈ ವಿಷಯ, ಈ ಘಟನೆ ಇಲ್ಲ. ಇದು ಎಲ್ಲಿರ್ತದೆ ಅಂದರೆ ಮೀಡೋ ಪರ್ಷಿಯನ್ಸ್, ಮೇದ್ಯ ಮತ್ತು ಪಾರಸಿ ರಾಜ್ಯದ ಅಥವಾ ಪಾರಸಿ ರಾಜಕಾಲದ ವೃತ್ತಾಂತಗಳಲ್ಲಿ ಅರಸರ ರೆಕಾರ್ಡ್ ಇರ್ತದಲ್ಲ, ಅಲ್ಲಿ ಕೂಡ ಈ ವಿಷಯ ಬರೆದಿದೆ. ಹಾಗಾದರೆ ಇಂಡಿಯಾ, ಭಾರತದ ಬಗ್ಗೆ, ಹಿಂದೂಸ್ತಾನದ ಬಗ್ಗೆ ಮೇದ್ಯರ ಪಾರಸಿಯರ ಚರಿತ್ರೆಯಲ್ಲಿ ದಾಖಲೆ ಇದೆ. ಸರಿ, ಈಗ ಈ ಯಹೂದ್ಯನಾದ ಮೊರ್ದೆಕೈಯ ವಿಷಯದಲ್ಲಿ ನಾವು 5 ವಿಷಯಗಳನ್ನು ಈ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 5 ಥಿಂಗ್ಸ್ ಅಬೌಟ್ ಮೊರ್ದೆಕಾಯ್. ಮೊರ್ದೆಕಾಯ್ ಅಂಥೇಳಿದರೆ ವೀರನು, ಶೂರನು ಎಂಬುದಾಗಿ. ನಾವು ಕೂಡ ವೀರರು, ಶೂರರು, ರಾಜನಿಗೆ ಮೆಚ್ಚುಗೆಯಾದಂಥವರು, ರಾಜ ಪ್ರಭಾವಿತರು ಆಗಿರಬೇಕಾದರೆ ಏನು ಮಾಡಬೇಕು? ಮೊದಲನೇದಾಗಿ ಯಹೂದ್ಯನಾದ ಮೊರ್ದೆಕೈ ಆದರೂ ರಾಜ್ಯದಲ್ಲಿ ಅರಸನಾದ ಅಹಷ್ವೇರೋಷನಿಗೆ ದ್ವಿತೀಯ ಸ್ಥಾನದಲ್ಲಿರುವವನಾಗಿದ್ದಂತೆ. ಸೆಕೆಂಡ್ ಪ್ಲೇಸ್, ಫಸ್ಟು ಅರಸನು ಅಹಷ್ವೇರೋಷನು, ಅವನ ನೆಕ್ಸ್ಟ್ ಪ್ಲೇಸು ಮೊರ್ದೆಕೈಗಿತ್ತು ಎಂಬುದಾಗಿ ನಾವು ನೋಡ್ತೀವಿ. ಹಾಗಾದರೆ ಒಂದು ಡೌಟ್ ಬರ್ಬೋದು, ಹಾಗಾದರೆ ಎಸ್ತರ್ ಬಗ್ಗೆ ಅಂತ ಹೇಳಿಬಿಟ್ಟು. ಎಲ್ಲಿ ಹೊರಗೆಯಲ್ಲಿ, ಅರಮನೆಯ ಹೊರಗೆ ಅವನ ಪರ್ಮನೆಂಟ್ ಅಡ್ರೆಸ್ ಆಗಿ ಕೂತ್ಕೊಂಡಿದ್ದಂಥ ವ್ಯಕ್ತಿ ಈಗ ಅರಸನಿಗೆ ನೆಕ್ಸ್ಟ್ ಆಗಿದ್ದಾನೆ. ಅರಸನು ತಾನೇ ಪ್ರಮೋಟ್ ಮಾಡಿದಂಥ ಹಾಮಾನನು ಈಗಿಲ್ಲ. ಆದರೆ ಆಡಳಿತದ ವಿಷಯದಲ್ಲಿ ಅರಸನಿಗೆ ನಂತರ ಮುಖ್ಯ ಅಧಿಕಾರ ಈಗ ಮೊರ್ದೆಕೈ ಎಂಬ ಯಹೂದ್ಯನಿಗೆ ಇರುವಂಥದ್ದು. ಒಂದು ವಿಷಯ ಅವನೇನೆಂದರೆ, ತನ್ನ ದೇವರ ವಿಷಯದಲ್ಲಿ ಅವನು ನಂಬಿಗಸ್ತನಾಗಿದ್ದ. ಯಾಕಂದರೆ ಯಾರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಬಾರ್ದು ಯಹೂದ್ಯರ ಪದ್ಧತಿಯ ಪ್ರಕಾರ ಅಂತ ಒಂದು ಕನ್ವಿಕ್ಷನ್ ಅವನಿಗಿತ್ತು. ಅದರ ನಿಮಿತ್ತವಾಗಿ ಅವನು ಕಷ್ಟಕ್ಕೆ ಒಳಪಟ್ಟ. ಆದರೆ ಅದು ರಿವರ್ಸ್ ಆಗೋಯಿತು. ದೇವರಿಗೋಸ್ಕರವಾಗಿ ಯಾರಾದರೂ ಒಂದು ಸ್ಟ್ಯಾಂಡ್,
ದೇವರಿಗೋಸ್ಕರವಾಗಿ ಯಾರಾದರೂ ಒಂದು ನಿಲ್ಲುವಿಕೆಯನ್ನು ತಕ್ಕೊಂಡ್ರೆ ದೇವರು ಅವರಿಗೋಸ್ಕರವಾಗಿ ನಿಲ್ಲುವಾತನಾಗಿದ್ದಾನೆ. ಅದನ್ನು ಇನ್ನೊಂದು ಸಾರಿ ರಿಪೀಟ್ ಮಾಡ್ತೇನೆ. ದೇವರಿಗೋಸ್ಕರವಾಗಿ ಯಾರಾದರೂ ನಿಲ್ಲುವಿಕೆಯನ್ನು ವಹಿಸುವುದಾದರೆ ದೇವರು ಅವರ ಪರವಾಗಿ ನಿಲ್ಲುವಾತನಾಗಿದ್ದಾನೆ. ಸರಿ, ಇಲ್ಲಿ ಮೊರ್ದೆಕಾಯಿಯ ವಿಷಯದಲ್ಲಿ ನಾವು ನೋಡುವಾಗ ಅವನು ಯೆಹೂದ್ಯರಲ್ಲಿ ಸನ್ಮಾನಿತನು. ಅರಸನ ಮುಂದೆ ಹೌದು ದ್ವಿತೀಯ ಸ್ಥಾನ ಪಡ್ಕೊಂಡಿದ್ದನು, ಎರಡನೇ ಸ್ಥಾನ ಪಡ್ಕೊಂಡಿದ್ದು, ಆದರೆ ಯೆಹೂದ್ಯರ ಮುಂದೆ ಸನ್ಮಾನಿತನು ಆಗಿದ್ದ. ಹೌದು, ನಾನು ಅದನ್ನು ಊಹೆ ಮಾಡಿಕೊಳ್ತೇನೆ. ಅರಮನೆಯ ಬಾಗಿಲ ಹತ್ರ ಕೂತ್ಕೊಂಡಿರುವಂಥವನು ಮೋಸ್ಟ್ ಆಫ್ ದ ಟೈಮ್, ಹೆಚ್ಚಿನ ಅಂಶ ಟೈಮ್ ಬರೀ ಕೂತ್ಕೊಂಡಿದ್ದನು. ಒಂದು ಸಾರಿ ಮಾತ್ರ ಆ ಗೋಣಿತಟ್ಟು ಹೊತ್ಕೊಂಡು ಬೂದಿ ಹಾಕ್ಕೊಂಡು ಅಲ್ಲಿ ಹೋದ, ಯಾರೂ ಬಿಡಲಿಲ್ಲ ಅವನನ್ನು. ಎಸ್ತೇರ್ ಬೇರೆ ಡ್ರೆಸ್ ಕೊಟ್ಬಿಟ್ಟು ಅವನಿಗೆ ಹಾಕ್ಕೊಂಡು ಬಂದರು, ಬರಲ್ಲ ಅಂತ. ಯಾಕಂದರೆ ಆ ಒಂದು ದುಃಖ ಅವನಿಗಿತ್ತು. ಸರಿ, ತನ್ನ ಬಂಧುಜನ ಸಮೂಹಕ್ಕೆ ಪ್ರೀತಿ ಪಾತ್ರನಾಗಿದ್ದ. ಎಸ್ತೇರಳ ಗ್ರಂಥ 10ನೇ ಅಧ್ಯಾಯದ 3ನೇ ವಚನ, ದ ಬುಕ್ ಆಫ್ ಎಸ್ಟರ್ ಚಾಪ್ಟರ್ 10 ಆ್ಯಂಡ್ ವರ್ಸ್ 3. ಯೆಹೂದ್ಯರಲ್ಲಿ ಸನ್ಮಾನಿತನು, ಪಾರಸಿ ರಾಜನಿಗೆ 2ನೇ ಸ್ಥಾನದವನು, ತನ್ನ ಬಂಧು ಜನಸಮೂಹಕ್ಕೆ ಪ್ರೀತಿ ಪಾತ್ರನು ಆಗಿದ್ದ. ಭಾಳ ಇಂಪಾರ್ಟೆಂಟ್ ಅದು. ಅದನ್ನು ಓದುವಾಗ ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತದೆ. ಲೂಕನ್ ಬರೆದ ಸುವಾರ್ತೆಯಲ್ಲಿರುವಂಥ ಒಂದು ವಾಕ್ಯ, ಲೂಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಇರುವಂಥ ವಾಕ್ಯ ನಿಮಗೋಸ್ಕರವಾಗಿ ಓದ್ತೇನೆ. ಅದರಲ್ಲಿ ಈ ರೀತಿಯಾಗಿದೆ. ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿ ಬರೆದಿರುವ ಕೊನೆಯ ವಚನ 52ನೇ ವಚನ, ಯೇಸು ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು, ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ಹೌದು, ಇಲ್ಲಿ ಕೂಡ ರಾಜನ ಒಂದು ಗೌರವಕ್ಕೆ ದಯೆಗೆ ಪಾತ್ರನಾದ, ಯೆಹೂದ್ಯರಲ್ಲಿ ಸನ್ಮಾನಿತನಾಗಿದ್ದ, ತನ್ನ ಬಂಧು ಜನ ಸಮೂಹಕ್ಕೆ ಪ್ರೀತಿ ಪಾತ್ರನಾಗಿದ್ದ, ಸ್ವಜನರ ಹಿತಚಿಂತಕನಾಗಿದ್ದ. ವಾವ್! ಸ್ವಜನರ ಹಿತಚಿಂತಕನಾಗಿದ್ದ. ಕೀರ್ತನೆಯಲ್ಲಿ ಬರೆದಂಥ ಒಂದು ವಾಕ್ಯ, ಯೆರೂಸಲೇಮಿಗಾಗಿ ಪ್ರೀತಿಸುವಂಥವರಿಗೆ ವಿಶೇಷ ಒಂದು ವಾಗ್ದಾನ ಇದೆ. ಅದೇ ರೀತಿಯಾಗಿ ಇಲ್ಲಿ ತನ್ನ ಜನರ ಹಿತಚಿಂತನೆಯನ್ನು, ಯೆಹೂದ್ಯರ ಹಿತಚಿಂತನೆಯನ್ನು, ಈಗ ತಾನೇ ಅಥವಾ ಕೆಲವು ವರ್ಷಗಳ ಹಿಂದೆ ಅವರು ಗುಲಾಮರಾಗಿ ಹಿಂದಿರುಗಿ ಬಂದಿದ್ದಾರೆ ಅಥವಾ ಇನ್ನೂ ಅಲ್ಲೇ ಇದ್ದಾರೆ. ಅರಸನ ಒಂದು ರಾಜ್ಯ ಚೇಂಜ್ ಆಗಿದೆ. ಮೊದಲು ಬಾಬೆಲ್ ರಾಜ್ಯದ ಕೆಳಗಿದ್ದರು. ಬಾಬೆಲ್ ಸಾಮ್ರಾಜ್ಯವನ್ನು ಸೋಲಿಸಿ ಪಾರಸಿ ಮೇದ್ಯ ರಾಜನವರು ಈಗ ಅದನ್ನು ವಶಪಡಿಸಿಕೊಂಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಕೂಡ ಇವನು ತನ್ನ ಜನರ ಹಿತಚಿಂತಕನಾಗಿ ಆ ಒಂದು ಐಡೆಂಟಿಟಿಯನ್ನು, ಆ ಗುರುತಿಸುವಿಕೆಯನ್ನು ಪಾಲಿಸುವವನಾಗಿದ್ದನು. ಮತ್ತು ಸ್ವಕುಲದವರಿಗೆಲ್ಲರಿಗೋಸ್ಕರ ಏನು ಮಾಡ್ದ? ಸುಖ ಪ್ರಾರ್ಥನಾ ಪರನೂ ಆಗಿದ್ದ. ಸುಖ ಪ್ರಾರ್ಥನಾ ಪರನು ಇದೆಂಥ ಒಂದು ಹೇಳಿಕೆ ನೋಡ್ರಿ. ಸ್ವಕುಲದವರೆಲ್ಲರಿಗೋಸ್ಕರ ಅವನು ಸುಖ ಪ್ರಾರ್ಥನಾ ಪರನು ಆಗಿದ್ದ. ಈ ಮೊರ್ದೆಕೈ ಎಂಬಂಥ ವ್ಯಕ್ತಿ, ಮತ್ತು ಅವನ ವಿಷಯವಾಗಿ ಕೇವಲ ಬೈಬಲ್ನಲ್ಲಿ ಮಾತ್ರವಲ್ಲ, ಅವನ ವಿಷಯವಾಗಿ ಮೇದ್ಯ ಮತ್ತು ಪಾರಸಿ ರಾಜರ ವೃತ್ತಾಂತಗಳಲ್ಲಿ ಕೂಡ ಕೊಡಲ್ಪಟ್ಟಿದೆ ಎಂಬುದಾಗಿ ನೋಡ್ತೇವೆ. ಈ ರೀತಿಯಾಗಿ ಮುಕ್ತಾಯವಾಗ್ತದೆ ಎಸ್ತೇರಳ ಗ್ರಂಥ. ಮುಂದಿನ ಪುಸ್ತಕ ನಾವು ನೋಡಿಕೊಳ್ಳಲಿಕ್ಕಿರುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಪುಸ್ತಕ. ನನಗೆ ಬಹಳ ಇಷ್ಟವಾದಂಥ ಒಂದು ಪುಸ್ತಕ. ಒಂದು ಚಿಕ್ಕ ಪರಿಚಯ ಆ ಪುಸ್ತಕದ ಬಗ್ಗೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ.
ದೇವರ ದೃಷ್ಟಿಗೆ ಬಹಳ ಆಕರ್ಷಣೆಯನ್ನು ಕೊಡುವಂಥದ್ದು ಯಾವುದು ಎಂಬ ಪ್ರಶ್ನೆಗೆ ಆ ಮುಂದಿನ ಪುಸ್ತಕ ಯೋಬನ ಗ್ರಂಥದಲ್ಲಿದೆ. ಸೈತಾನ ಲೋಕ ಎಲ್ಲ ಟೂರ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ದೇವರ ಹತ್ರ ಬಂದಾಗ ದೇವರು ಎಷ್ಟೋ ಅದ್ಭುತಗಳು ಲೋಕದಲ್ಲಿ ನಡೀತಾ ಇರ್ಬೋದು, ಅದು ಯಾವುದೂ ದೇವರ ಗಮನವನ್ನು ಸೆಳೆಯಲಿಲ್ಲ. ಇಡೀ ಲೋಕದಲ್ಲಿ ಭೂಮಿ, ಸಮುದ್ರ, ಮರ, ಗಿಡ, ಪಶು, ಪಕ್ಷಿ, ಬಣ್ಣ, ಗಾಳಿ ಇತ್ಯಾದಿ ಇತ್ಯಾದಿ ಇವೆಲ್ಲ ಇರ್ಬೋದು. ಆದರೆ ದೇವರ ಮನಸ್ಸಿಗೆ ಆಕರ್ಷಣೀಯವಾದದ್ದು ಅದು ಸೈತಾನ ಮುಂದೆ ದೇವರು ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಇರುವಂಥದ್ದು ಯಾವುದು ಎಂಬುದಾಗಿ ನೋಡುವಾಗ ಒಂದೇ ಒಂದು ವಿಷಯ, ಅದು ಯಾವುದಂದರೆ ಭಕ್ತಿವಂತನಾದ ವ್ಯಕ್ತಿ. ಭಕ್ತಿವಂತನಾದ ವ್ಯಕ್ತಿ, ಒಬ್ಬ ಭಕ್ತಿವಂತನು ದೇವರ ದೃಷ್ಟಿಗೆ ಸಿಕ್ಬಿಟ್ರೆ ದೇವರ ಗಮನ ಅದು ಸೆಳೀತದೆ. ಸೈತಾನ್ ಮುಂದೆ ಕೂಡ ದೇವರು ಅದರ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಾನೆ. ಅಂಥ ಒಂದು ಪುಸ್ತಕ ಯೋಬನ ಗ್ರಂಥ. ಅದರ ಬಗ್ಗೆ ನಾವು ಮುಂದಿನ ಅಧ್ಯಯನದಲ್ಲಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಇದುವರೆಗೆ ಎಸ್ತರ್ ಗ್ರಂಥವನ್ನು ನಾವು ಅಧ್ಯಯನ ಮಾಡಿ ಮುಗಿಸುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.